ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಅನ್ಸೆಕ್ಯೂರ್ಡ್ ಲೋನ್ಸ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಈ ಅನ್ಸೆಕ್ಯೂರ್ಡ್ ಲೋನ್ ಬಗ್ಗೆ ಸಾಕಷ್ಟು ಊಹಾಪೋಹಗಳಿವೆ. ಅದರಲ್ಲೂ ಕೂಡ ಕಿರು ವೈಯಕ್ತಿಕ ಸಾಲ ಅಂದರೆ ಪರ್ಸ್ನಲ್ ಲೋನ್ ಬಗ್ಗೆ ನೆಗೆಟಿವ್ ಒಪಿನಿಯನ್ ಇದೆ. ಬ್ಯಾಂಕ್ಗಳು ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂದರೆ ಈ NBFCಗಳು ಬಿಸ್ನೆಸ್ಗೆ ಮತ್ತು ಆದಾಯ ಹೆಚ್ಚಳಕ್ಕೆ ಸಾಲವನ್ನು ಫ್ರೀಬೀಸ್ ರೀತಿ ಉಚಿತವಾಗಿ ಕೊಡುವ ಸವಲತ್ತಿನ ರೀತಿಯಲ್ಲಿ ಕೊಡ್ತಾ ಇದೆ. ಇದು ಬಿಸ್ನೆಸ್ಸನ್ನೇನೋ ಸುಧಾರಿಸಿದೆ, ಜೊತೆಗೆ ರಿಸ್ಕ್ ಕೂಡ ಹೆಚ್ಚು ಮಾಡಿದೆ. ಹೀಗಾಗಿ ಅನ್ಸೆಕ್ಯೂರ್ಡ್ ಸಾಲ ನಿಯಂತ್ರಿಸುವುದಕ್ಕೆ RBI ಮುಂದಾಗಿದೆ. ಇಂತಹ ಸನ್ನಿವೇಶದಲ್ಲಿ ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೇನು ಅನ್ನೋದನ್ನು ಮೊದಲು ನಾವು ತಿಳ್ಕೋಬೇಕು. ಈ ಸಾಲವನ್ನು ಯಾಕೆ ಆದಷ್ಟು ತಗೊಳ್ಳದೇ ಇರಬೇಕು, RBI ನಿರ್ಧಾರ ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರಬಹುದು, ಇದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡ್ತೇವೆ. ಎರಡು ಬಗೆಯ ಸಾಲಗಳಿವೆ. ಒಂದು ಸೆಕ್ಯೂರ್ಡ್ ಮತ್ತು ಅನ್ಸೆಕ್ಯೂರ್ಡ್. ಗೃಹ ಸಾಲ, ವಾಹನ ಸಾಲ ಮತ್ತು ಪ್ರಾಪರ್ಟಿ ಲೋನ್. ಇಂತಹ ಸೆಕ್ಯೂರ್ಡ್ ಲೋನ್ ಅಡಿಯಲ್ಲಿ ನೀವು ಆಸ್ತಿ, ಭೂಮಿ ಅಥವಾ ನಿಶ್ಚಿತ ಠೇವಣಿಗಳನ್ನು ಭದ್ರತೆಯಾಗಿ ಕೊಡಬೇಕು. ಆದರೆ ವೈಯಕ್ತಿಕ ಸಾಲ ಅಂದರೆ ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಸಾಲ ಅಥವಾ ಶೈಕ್ಷಣಿಕ ಸಾಲದಂತಹ ಅನ್ಸೆಕ್ಯೂರ್ಡ್ ಲೋನ್ನಲ್ಲಿ ನೀವು ಯಾವುದೇ ಆಸ್ತಿಯನ್ನು ಅಡವಿಡುವ ಅಗತ್ಯ ಇರಲ್ಲ. ಸೆಕ್ಯೂರ್ಡ್ ಲೋನುಗಳಲ್ಲಿ ಬ್ಯಾಂಕ್ನ ರಿಸ್ಕ್ ಕಡಿಮೆ ಇರುತ್ತೆ. ಯಾಕೆಂದರೆ ನೀವು ಸಾಲದ ಎದುರು ನಿಮ್ಮ ಆಸ್ತಿಯನ್ನು ಅಡವಿಟ್ಟಿರ್ತೀರ. ಒಂದು ವೇಳೆ ನೀವು ಸಾಲ ಮರುಪಾವತಿ ಮಾಡದೆ ಹೋದರೆ ನೀವು ಅಡ ಇಟ್ಟಂತಹ ಆಸ್ತಿಯನ್ನು ಮಾರಾಟ ಮಾಡಿ ಬ್ಯಾಂಕ್ ತನ್ನ ಹಣವನ್ನು ರಿಕವರ್ ಮಾಡಿಕೊಡುತ್ತೆ. ಅನ್ಸೆಕ್ಯೂರ್ಡ್ ಲೋನ್ ಅಂದರೆ ಅದಕ್ಕೆ ಯಾವ ಆಧಾರನೂ ಕೊಡಬೇಕಾಗಿಲ್ಲ. ಇದರಿಂದಾಗಿ ಬ್ಯಾಂಕ್ಗಳು ಕ್ಯಾಪಿಟಲ್ ಮೇಲೆ ರಿಸ್ಕ್ ಜಾಸ್ತಿ ಇರುತ್ತೆ. ಹೀಗೆ ರಿಸ್ಕ್ ಜಾಸ್ತಿ ಇರೋದ್ರಿಂದ ಅನ್ಸೆಕ್ಯೂರ್ಡ್ ಲೋನ್ ಮೇಲೆ ಸೆಕ್ಯೂರ್ಡ್ ಲೋನ್ಗಿಂತ ಜಾಸ್ತಿ ಬಡ್ಡಿಯನ್ನು ವಿಧಿಸಲಾಗುತ್ತೆ. ನೋಡಿ, HDFC ಬ್ಯಾಂಕ್ ವೆಬ್ಸೈಟ್ನ ಪ್ರಕಾರ ಪರ್ಸ್ನಲ್ ಲೋನ್ ಅಂದರೆ ವೈಯಕ್ತಿಕ ಸಾಲದ ಮೇಲಿನ ಬಡ್ಡಿ ದರ ಶೇಕಡ 10.5ರಿಂದ 24ರಷ್ಟಿದೆ. ಗೃಹ ಸಾಲದ ಮೇಲೆ ಬಡ್ಡಿ ದರ ಶೇಕಡ 8.5ರಿಂದ 9.4ರಷ್ಟಿದೆ. ಆದರೆ ಎರಡೂ ಬಗೆಯ ಸಾಲಗಳನ್ನು ಹೋಲಿಕೆ ಮಾಡಿದರೆ ಆರಂಭಿಕ ಬಡ್ಡಿ ದರದಲ್ಲಿ ಶೇಕಡ 2ರಷ್ಟು ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ಬಡ್ಡಿ ದರದಲ್ಲಿ ಇದಕ್ಕಿಂತ ಹೆಚ್ಚಿನ ವ್ಯತ್ಯಾಸ ಇರುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋದಾದರೆ ಗಡುವಿಗೆ ಬಿಲ್ ಮೊತ್ತ ಪಾವತಿ ಮಾಡದೇ ಹೋದರೆ ಪ್ರತಿ ತಿಂಗಳು ಶೇಕಡ 3ರಿಂದ 4ರಷ್ಟು ಬಡ್ಡಿಯನ್ನು ಪಾವತಿಸಬೇಕಾಗುತ್ತೆ. ಅಂದರೆ ವಾರ್ಷಿಕವಾಗಿ ಶೇಕಡ 36ರಿಂದ 48ರಷ್ಟು ಬಡ್ಡಿಯನ್ನು ಪಾವತಿಸಬೇಕಾಗಬಹುದು. ಇನ್ನು ಕ್ರೆಡಿಟ್ ಕಾರ್ಡ್ ಇರಲಿ ಅಥವಾ ಪರ್ಸನಲ್ ಲೋನ್ ಇರಲಿ, ಅನೇಕರು ತಮ್ಮ ಹಣಕಾಸಿನ ಅಗತ್ಯತೆಗಳಿಗಾಗಿ ಇವುಗಳನ್ನು ಆಶ್ರಯಿಸ್ತಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆ ಪ್ರವೃತ್ತಿ ಬೇಗ ಜಾಸ್ತಿ ಆಗ್ತಿದೆ. ಮುಂಬರುವ ದಿನಗಳು ಕ್ಲಿಷ್ಟಕರವಾಗಬಹುದಾಗಿದೆ. ಯಾಕೆಂದರೆ ರಿಸರ್ವ್ ಬ್ಯಾಂಕ್ ಅನ್ಸೆಕ್ಯೂರ್ಡ್ ಲೋನ್ನ ಅಡಿಯಲ್ಲಿ ಬರುವ ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಲೋನ್ ಹೀಗೆ ಎಲ್ಲದಕ್ಕೂ ಕಠಿಣ ನಿಯಮಗಳನ್ನು ವಿಧಿಸಿದೆ. RBI ಈ ಸಾಲಗಳ ಮೇಲೆ ಮಾಡಿರುವ ಕಠಿಣ ನಿಯಮಗಳು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ಈಗ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಬ್ಯಾಂಕುಗಳ ಪೋರ್ಟ್ಫೋಲಿಯೋದ ಅನ್ಸೆಕ್ಯೂರ್ಡ್ ಲೋನ್ ಕುರಿತಂತೆ ನವೆಂಬರ್ 2023ರಲ್ಲಿ ರಿಸರ್ವ್ ಬ್ಯಾಂಕ್ ಅಪ್ಡೇಟ್ ಬಿಡುಗಡೆ ಮಾಡಿದೆ. ಅದರಲ್ಲಿ ಅನ್ಸೆಕ್ಯೂರ್ಡ್ ಲೋನ್ ಪೋರ್ಟ್ಫೋಲಿಯೋಗಾಗಿ ಬ್ಯಾಂಕು ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಹೆಚ್ಚಿನ ಬಂಡವಾಳವನ್ನು ಎತ್ತಿಡಬೇಕಿದೆ. ಹೀಗಂತ RBI ಹೇಳಿದೆ. ಅನ್ಸೆಕ್ಯೂರ್ಡ್ ಲೋನ್ ಪ್ರಮಾಣ ವಿಪರೀತವಾಗಿ ಹೆಚ್ಚಾಗಿರೋ ಕಾರಣ RBI ಈ ನಿಯಮವನ್ನು ರೂಪಿಸಿದೆ. ವರದಿಗಳ ಪ್ರಕಾರ ವೈಯಕ್ತಿಕ ಸಾಲ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಒಟ್ಟಾರೆ ಸಾಲ ಪ್ರಗತಿಯ ಬಹುಪಾಲು ಹೊಂದಿವೆ. ಇದರ ಜೊತೆಗೆ ಈ ಪರ್ಸನಲ್ ಲೋನ್ ಡಿಫಾಲ್ಟ್ ಪ್ರಕರಣ, ಅದರಲ್ಲೂ ಕೂಡ 10ರಿಂದ 50,000 ರೂಪಾಯಿವರೆಗಿನ ಸಾಲ ಮತ್ತು ಕ್ರೆಡಿಟ್ ಕಾರ್ಡ್ ಸಾಲದಂತಹ ಚಿಲ್ಲರೆ ಸಾಲಗಳ ಪ್ರಮಾಣ ಕೂಡ ಹೆಚ್ಚಾಗಿದೆ. ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡುವವರ ಪ್ರಮಾಣ ಕಡಿಮೆಯಾಗಿದೆ. ಅನ್ಸೆಕ್ಯೂರ್ಡ್ ಲೋನ್ ಮೇಲಿನ ರಿಸ್ಕ್ ವೈಟೇಜ್ ಹೆಚ್ಚು ಮಾಡುವುದು ರಿಸರ್ವ್ ಬ್ಯಾಂಕ್ನ ಈ ನಡೆಯ ಹಿಂದಿರುವ ಉದ್ದೇಶವಾಗಿದೆ. ಅಂದರೆ ವೈಯಕ್ತಿಕ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಸಾಲಕ್ಕಾಗಿ ಹೆಚ್ಚಿನ ಬಂಡವಾಳ ಎತ್ತಿಡಬೇಕು ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಈ ಸಾಲವನ್ನು ಪಡೆಯೋದು ಅಷ್ಟು ಸುಲಭ ಆಗಿರಲ್ಲ. ಸಹಜವಾಗಿಯೇ ಈ ನಡೆ ಬ್ಯಾಂಕು, NBFC ಮತ್ತು ಕ್ರೆಡಿಟ್ ಕಾರ್ಡ್ ಸೇವಾದಾತರು ಹೆಚ್ಚು ಚಿಂತಾಕ್ರಾಂತರಾಗುವ ರೀತಿ ಮಾಡುತ್ತೆ. ಬಂಡವಾಳ ಕೊರತೆ ಉದ್ಭವಿಸುತ್ತೆ. ಹಾಗೆಯೇ ಕಡಿಮೆ ಬಂಡವಾಳ ಇದ್ದರೆ ಕಡಿಮೆ ಸಾಲ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗೋದು. ಆದರೆ ಬೇಡಿಕೆ ಮಾತ್ರ ಅಷ್ಟೇ ಇರುತ್ತೆ. ಇದರಿಂದಾಗಿ ಜನ ಹೆಚ್ಚಿನ ಮೊತ್ತದ ಬಡ್ಡಿಯನ್ನು ಪಾವತಿಸಬೇಕಾಗತ್ತೆ. ಇನ್ನು ಕ್ರೆಡಿಟ್ ಕಾರ್ಡ್ ಮತ್ತು ಪರ್ಸನಲ್ ಲೋನ್ಗಳ ಮೇಲಿನ ಬಡ್ಡಿ ದರ ಈಗಾಗಲೇ ಹೆಚ್ಚೇ ಇದೆ. ಈಗ RBIನ ಈ ನಡೆಯಿಂದ ಬಡ್ಡಿ ದರ ಇನ್ನಷ್ಟು ಹೆಚ್ಚಾಗುತ್ತೆ. ಇಂತಹ ಸನ್ನಿವೇಶದಲ್ಲಿ ನೀವೇನಾದರೂ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅಥವಾ EMI ಮಿಸ್ ಮಾಡಿದರೆ ನೀವು ಭಾರಿ ಮೊತ್ತದ ಬಡ್ಡಿ ಮತ್ತು ದಂಡವನ್ನು ತರಬೇಕಾಗುತ್ತೆ. ಇದು ನಿಮ್ಮನ್ನು ಸಾಲದ ಸುಳಿಯಲ್ಲಿ ಸಿಕ್ಕಾಕಿಸಬಹುದು. ನೀವು ಡಿಫಾಲ್ಟರ್ ಆದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಇನ್ನಷ್ಟು ಹಾಳಾಗುತ್ತೆ. ಇದರಿಂದಾಗಿ ನಿಮಗೆ ಭವಿಷ್ಯದಲ್ಲಿ ಸಾಲ ಸಿಗೋದಕ್ಕೆ ತೊಂದರೆಗಳು ಕೂಡ ಆಗಬಹುದು. ಸಾಲ ವಾಪಸ್ ಪಡೆಯೋದಕ್ಕೆ ನಿಮ್ಮ ವಿರುದ್ಧ ಕಾನೂನಿನ ಕ್ರಮವನ್ನು ಕೈಗೊಳ್ಳಬಹುದಾಗಿರುತ್ತೆ. ಅಂದರೆ ನೀವು ಕೋರ್ಟ್ ಕಚೇರಿ ಅಂತ ಅಲೆದಾಡಬೇಕಾಗತ್ತೆ. ಹೀಗಾಗಿ ಇಂತಹ ಸನ್ನಿವೇಶದಲ್ಲಿ ಅನ್ಸೆಕ್ಯೂರ್ಡ್ ಲೋನ್ಗಳಿಂದ ದೂರ ಇರೋದು ಒಳ್ಳೆಯದು. ಹಣವನ್ನು ಉಳಿಸಿ ನಂತರ ಖರ್ಚು ಮಾಡಿ. ನಿಮಗೆ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಅನ್ನೋದಾದರೆ ಮಾತ್ರ ಸಾಲವನ್ನು ತೆಗೆದುಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.